ಗ್ಯಾರಂಟಿನೇ ಇವತ್ತು ಮುಖ್ಯಮಂತ್ರಿಗಳು ಕುರ್ಚಿ ಕಳ್ಕೊಳ್ಳೋದು ಅವರಲ್ಲಿ ಕೆಡ್ಡ ತೋಡ್ಕೊಂಡಿದೆ 6 ಗ್ಯಾರಂಟಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಸಿದ್ದರಾಮಯ್ಯನವರು ಅವರು ಭಾಳಷ್ಟು ಸಾರಿ ನಾನು ನೋಡಿದಂಥ ಟೈಮಲ್ಲಿ ಅವ್ರನ್ನ ನೀವು ಬೇಕಾದರೆ ಮಾಧ್ಯಮಗಳಲ್ಲಿ ನೀವು ನಿಮ್ಮ ರಿವೀಲ್ ಮಾಡಿ ನೋಡಿರಿ. ಯಾಕಂದರೆ ಅವರು ಯಾವ ರೀತಿಯಲ್ಲಿ ಇದ್ದರು, ಯಾವ ರೀತಿಯಲ್ಲಿ ಗಳಿಸ್ತನದಿಂದ ಮಾತಾಡ್ತಿದ್ರು, ಯಾವ ರೀತಿಯಲ್ಲಿ ಏನೇನು ಹೋರಾಟಗಳನ್ನು ಮಾಡ್ಕೊಂಡ್ಬಂದರು, ಯಾವ ರೀತಿ ಭ್ರಷ್ಟಾಚಾರ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮಾತಾಡಿದರು, ಇವೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರು ಏನೋ ಒಂದು ಕಡೆ ಜನರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಇಲ್ಲ ಸಿದ್ದರಾಮಯ್ಯರು ಬಂದರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಈ ಕಾನ್ಫಿಡೆನ್ಸ್ ನೋಡಿದಂಥ ಟೈಮಲ್ಲಿ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಕಡೆ ಕೂಡ ಕಮಿಷನ್ಗಳು ಜಾಸ್ತಿ ಆಗ್ಬಿಟ್ಟದ, ಅದೇ ರೀತಿಯಲ್ಲಿ ಭ್ರಷ್ಟಾಚಾರಗಳು ಜಾಸ್ತಿ ಆಗ್ಬಿಟ್ಟದ, ಅಧಿಕಾರಿಗಳ ಮೇಲೆ ಬ್ಲ್ಯಾಕ್ ಮೇಲ್ಗಳು ಜಾಸ್ತಿ ಆಗ್ಬಿಟ್ಟಿದಾವ. ಇವತ್ತು ಎಲ್ಲವನ್ನು ಕೂಡ ಇಡೀ ರಾಜ್ಯವನ್ನು ಲೂಟಿ ಮಾಡೋಕ್ಕೆ ಕೂಡ ಕುಂತಾರೆ. ಯಾವುದೋ ಒಂದು ಕೂಡ ಏನು ಕಡಿಮೆ ಮಾಡ್ದೆ ಆ ರೀತಿ ಲೂಟಿಯನ್ನು ಕೂಡ ಮಾಡೋಂಥ ಕೆಲಸ ಮಾಡಿ. ನಾನು ಉದಾಹರಣೆ ಕೊಡಬೇಕಂದ್ರೆಗಿನ ಇವತ್ತು ಮೊನ್ನೆ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವ ನಡೀತು. ಜಯಂತ್ಯೋತ್ಸವ ನಡೆಯುವಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಅವ್ರ ಬೆನ್ನನ್ನು ಅವರೇ ತಟ್ಟಿಕೊಂಡ್ರಾಗಲಿ, ಅವರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಆಗಿದೆ, ಅವ್ರದ್ದೇ ಸಂಬಂಧಪಟ್ಟಿದ್ದಂಥ ಮಂತ್ರಿಗಳಂತ ನಾಗೇಂದ್ರ ಅವರು ಜೈಲು ಪಾಲು ಆಗಿದ್ರಂಥ ಅರಿವು ಕೂಡ ಇಲ್ಲ ಅವರಿಗೆ. ಸುಮ್ಮನೆ ಏನಪ್ಪ ಅಂದರೆ ನಾನು ಮುಖ್ಯಮಂತ್ರಿಗಳು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂದೇಳಿ ಅವರೇ ಮಂತ್ರಿಗಳು ನಾಗೇಂದ್ರ ಅವರು ಜೈಲು ಪಾಲು ಕೂಡ ಆದ್ರೆ ನಿನ್ನ ಪುನಃ ನಾವು ವಾಪಸ್ ಕಟ್ಟಿಲ್ಲ ಅನ್ನೋಂಥ ವಿಚಾರ ಕೂಡ ಗೊತ್ತಿದೆ ಅವ್ರ ನಿಗಮಕ್ಕೆ. ಇವತ್ತು ಯಾವ ಮಕ್ಕಳು ಕೂಡ ಎಸ್ಟಿಯಲ್ಲಿ ಓದ್ತಾರಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಅವ್ರಿಗೆ ಪ್ರೋತ್ಸಾಹನೇ ಇಲ್ಲ, ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ, ಯಾವುದೊಂದು ಡೆವಲಪ್ಮೆಂಟ್ಗಳಿಲ್ಲ. ಅದ್ರ ಬಗ್ಗೆ ನಾವು ಯಾರು ಪ್ರಸ್ತಾಪನೆ ಮಾಡಲ್ಲ. ಏನಪ್ಪ ಅಂದರೆ ವಾಲ್ಮೀಕಿ ಜಯಂತಿಗೆ ಬಂದಿದ್ದೀವಿ, ನಾವು ಅದ್ರ ಬಗ್ಗೆ ನಾವು ಏನೋ ಒಂದು ಹೇಳಿದ್ವಿ, ಚಪ್ಪಾಳೆ ಗಿಡಿಸ್ಕೊಂಡ್ವಿ, ಸಿಳ್ಳೆಗಳು ಗಿಡಿಸ್ಕೊಂಡ್ವಿ, ಓಡೋದ್ವಿ. ಆಯ್ತಲ್ಲಿ ಅಲ್ಲಿ ಭ್ರಷ್ಟಾಚಾರ ಆಯಿತು. ನಂತರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅವ್ರ ನಿಗಮದ ಅಧ್ಯಕ್ಷರಾದಂಥ ರವಿ ಅವರು ರಾಜೀನಾಮೆಯನ್ನು ಕೊಟ್ಟರು ಭ್ರಷ್ಟಾಚಾರ ಆಗಿದ್ದಕ್ಕೋಸ್ಕರವಾಗಿ. ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ರಾಜೀನಾಮೆಯನ್ನು ತೊಗೊಂಡ್ರು. ಇವತ್ತು ಈ ನಿಗಮಗಳು ಯಾಕೆ ಸ್ಥಾಪನೆ ಆದವು? ಆಯಾ ಸಮುದಾಯಗಳು, ಹಿಂದುಳಿದಂಥ ಸಮುದಾಯಗಳು, SC ST ಸಮುದಾಯಗಳು ಇದ್ದಂಥ ಪ್ರದೇಶದಲ್ಲಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಆಗಬೇಕನ್ನೋಂಥ ಕಾರಣದಿಂದ ಅವತ್ತು ನಿಗಮಗಳು ಸ್ಥಾಪನೆಯನ್ನು ಮಾಡಿದರು. ಎಲ್ಲ ನಿಗಮಗಳಲ್ಲಿ ಇವತ್ತು ಹಣವನ್ನು ಲೂಟಿ ಮಾಡೋಂಥ ಕೆಲಸ ಮಾಡ್ತಾಯಿದ್ರು. ಅವರು ಇಷ್ಟೊಂದು ಭ್ರಷ್ಟಾಚಾರದ ಬಗ್ಗೆ, ಕರಪ್ಷನ್ಗಳ ಬಗ್ಗೆ, ಇಷ್ಟೊಂದು ಪ್ರಾಮಾಣಿಕತೆ ಬಗ್ಗೆ ಮಾತಾಡೋಂಥ ಟೈಮಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾಯಿದ್ದಲ್ಲ. ಹಂಗಾಗಿ ಇವತ್ತು ಒಂದು ಕಡೆ ಇಷ್ಟು ನಿಗಮಗಳಲ್ಲಿ ಭ್ರಷ್ಟಾಚಾರ ಆಗೋಂಥ ಟೈಮಲ್ಲಿ ಕೂಡ ಅವರು ಗುತ್ತಿಗೆದಾರರ ಸಂಘದವರು ಕಾಂಟ್ರಾಕ್ಟರ್ ಸಂಘದವರು ಅವರು ಪತ್ರವನ್ನು ಬರೆದಾರ. ಈ ಪತ್ರವನ್ನು ಬರೆದಂಥ ಟೈಮಲ್ಲಿ ಕಾಂಗ್ರೆಸ್ಸಿನ ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ಬಂದಂಥ